ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾವಿವತ್ತು ಹೋಗ್ತಾ ಇದ್ದೀವಿ ಖಾದ್ಯರಾಮ್ ಫೋರ್ಟ್, ಗೋವಾ. ಇದು ಅತ್ಯಂತ ಹಳೆಯಾದ ಫೋರ್ಟ್ ಆಗಿರೋದು. ಇದು ವಾಸ್ಕೋ ಡ ಗಾಮಾ ಕಾಲದಿಂದ ಇನ್ನೂ ತನಕ ಉಳಿಸ್ಕೊಂಡು ಬಂದಿರೋ ಫೋರ್ಟ್ ಇದು. ಇವರೆಲ್ಲ ನನ್ನ ಗೋವಾ ಫ್ರೆಂಡ್ಸ್ಗಳು. ಬಟ್ he is my childhood friend ಗಣೇಶ್. ಎಲ್ಲಿ ನೋಡಿದ್ರು ಬರೀ ಗಿಡ ಮರಗಳೇ ಐತೆ. ಇವನ್ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅರ್ಥ ಆಗ್ತಿಲ್ಲ. ಈ ದಾರಿಯಲ್ಲಿ ನಾನು ಯಾವತ್ತೂ ಬಂದೇ ಇಲ್ಲಪ್ಪ. ಯಪ್ಪ ಏನು ಮಾಡೋದು ಅರ್ಥ ಆಗ್ತಿಲ್ಲ. ಗೂಗಲ್ ನೋಡ್ಕೊಂಡು ಹೋಯ್ತವನೆ. ನೋಡ್ರಿ ಹೆಂಗಿದೆ ನೋಡ್ರಿ. ಮುಂದೆ ಹೋಯ್ತವ್ರೆ, ಬಿಟ್ಬಿಟ್ಟು ಹೋಯ್ತವ್ರಲ್ಲ. ನನಗೆ ಮರ್ಯಾದೆನೇ ಇಲ್ವೇನೋ. ಯಪ್ಪ ನೋಡ್ರಿ, ಆದರೂ ಗೋವಾ ಸೀನರಿ ಚೆನ್ನಾಗೈತ್ರಿ. ನೋಡಿ ಬನ್ನಿರಿ, ನೀವು ಬನ್ನಿ ನೋಡಿ. ನಿತ್ಯ ಬರ್ತೈತೇನೋ. ಒಂದು ಅದ್ಭುತ ತೋರಿಸ್ತೀನಿ ನೋಡ್ರಿ. ಇದು ಅದ್ಭುತ. ಯಾವ ಥರ ನೋಡಿತೀರೇನ್ರಿ? ಎಲ್ಲಿಗೋ ಕರ್ಕೊಂಡೈತವನ ಇವನು. ಓಹೋ, ಕಾಣಿಸ್ತು, ಬೀಚ್ ಕಾಣಿಸ್ತು. ಸಿಕ್ತು ಬಿಡಿ, ದಾರಿ ಸಿಕ್ತು. ಸ್ವಲ್ಪ ಜಲಕ್ ಸಿಕ್ಕಿದೆ ಬೀಚ್ದು. ಎಲ್ಲೈತೆ? ಓ ವಾವ್. ನಿಮ್ಗೊಂದು ವಿಷಯ ಗೊತ್ತಾ? ಗೋವಾದಲ್ಲಿ ಅತ್ಯಂತವಾಗಿ ಬೆಳೆಯೋದು ತೆಂಗಿನಕಾಯಿ ಗಿಡಗಳೇ ಮತ್ತೆ ರೈಸು. ಬರ್ರಿ ನೋಡೋಣ. ದಾರಿ ಮಾತ್ರ ಸಖತ್ತಾಗೈತೆ. ಒಂದು ಕಾಲು ಜಾರಿದ್ರೆ ಸಾಕು, ಸೀದಾ ಪಾತಾಳ. ನೋಡ್ರಿ, ಯಪ್ಪ. ಸ್ವಲ್ಪ ದೂರನೇ ಇದೀವಿ ಇನ್ನು. ನೋಡ್ರಿ ಅಲ್ಲಿ ಬೀಚು, ಫುಲ್ ಬ್ಲೂ ವಾಟರ್ ಕಾಣ್ತೈತಲ್ರಿ. ಅದ್ರ ಮೇಲೆ ಮರಗಳು. ಆಹಾ, ಅದ್ಭುತ ನೋಡ್ರಿ ಅಲ್ಲಿ ಪ್ರಕೃತಿ ಅದ್ಭುತ. ಇನ್ನೊಂದು ವಿಷಯ ಐತೆ ನಿಮ್ಗೆ, ಆಮೇಲೆ ಹೇಳ್ತೀನಿ ನೋಡಿ. ಮುಂದೆ ನೋಡ್ಕೊಂಡು ಹೋಗಿ. ಇನ್ನೊಂದು ಸರ್ಪ್ರೈಸ್ ಇದೆ ನಿಮಗೆ. ಈ ಜಾಗಕ್ಕೆ ಪ್ರತಿಯೊಬ್ಬರು ಬರೋದು ಆ ಒಂದು ಜಾಗ ನೋಡೋಕ್ಕೆ. ಆ ಒಂದು ಜಾಗ ನಾವು ನಿನಗೆ ತೋರಿಸ್ತೀನಿ, ಬನ್ನಿ ನೋಡ್ರಿ. ಅಪ್ಪ ನೋಡ್ರಿ ಎಷ್ಟು ಆಳ ಐತೆ. ಈ ಸ್ವಲ್ಪ ಕಾಲ್ ಜಾರ್ ಬಿತ್ಬಿಟ್ರೆ ಜಿಲ್ಲ ಜಿಗಿ ಆಗಿಬಿಡುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನಗೂ ಒಂದು ಸಪೋರ್ಟ್ ಬರುತ್ತೆ, ನನಗೂ ಒಂದು ಹುಮ್ಮಸ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಸುಮಾರು 3 ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸಪೋರ್ಟ್ ಆದರೂ ಮಾಡಿರಿ ಪ್ಲೀಸ್. ಸೀನರಿ ನೋಡೋ ಜಾಗದಲ್ಲಿ ನಾನೆಲ್ಲಾದರೂ ಹೋಗ್ಬಿಟ್ಟಿರ ಆಮೇಲೆ ನಿಧಾನಕ್ಕೆ ನಡಿಬೇಕಪ್ಪ. ದಾರಿ ನೋಡ್ರಿ, ಒಂದು ಸ್ಟೆಪ್ಸ್ ಥರ ಮಾಡವ್ರೆ. ಈ ಥರ ಜಾಗ ನಾನು ನೋಡೇ ಇಲ್ಲಪ್ಪ. ಓ, ಹುಷಾರ್ ಕಂಡ್ರಲ್ಲ. ನೋಡ್ರಿ, ಇನ್ನು ಸ್ವಲ್ಪ ದೂರ ಅಷ್ಟೇ, ನಮ್ಗೆ ಆ ಜಾಗ ತೋರಿಸ್ತೀನಿ, ಬನ್ನಿ. ನೀವು ಒಂದ್ಸತಿ ವಿಸಿಟ್ ಮಾಡಲೇಬೇಕು ಈ ಜಾಗನ. ದಾರಿ ಮಾತ್ರ ಅಡ್ವೆಂಚರ್ ಐತೆ. ಇದೇ ಅಷ್ಟ ಅಡ್ವೆಂಚರ್ ಅಲ್ಲ ಗುರು. ಮುಂದೆ ಐತೆ ಕಲ್ಲು, ಫುಲ್ ಸ್ಲೋಪ್ ಐತೆ. ಅದ್ರ ಮೇಲೆ ಹೆಂಗೆ ನಡಿಗೋಗುತ್ತೆ ನಾನು ತೋರ್ತೀನಿ ರೀ ನಿಮಗೆ. ನೋಡಿ ಅಲ್ಲಿ ಆ ಕಲ್ಲುಗಳು ಕಾಣಿಸ್ತೈತೆ ಅಲ್ಲ, ಅಲ್ಲಿಂದ ಇನ್ನೂ ಕೆಳಗಡೆ ಹೋಯ್ತಾನೆ ಅವನು. ಗಣಿ ಇನ್ನೂ ಕೆಳಗಡೆ ಹೋಯ್ತಾನೆ, ನಿಮ್ಗೆ ತೋರ್ತೀನಿ ಬನ್ನಿ. ಅಲ್ಲಿಂದ ನಡ್ಕೊಂಬರೋದು ಬೇರೆ ವಿಷಯ, ಇಲ್ಲಿ ನಡಿಬೇಕಲ್ಲ. ನೋಡ್ರಿ ಬ್ಲೂ ವಾಟರ್.
ಬ್ಲೂ ವಾಟರ್, ಫುಲ್ ಬ್ಲೂ ವಾಟರ್. ಗುಡ್ಡ ದಾಟಿ ಒಂದು ತಲುಪಿದ್ದೀವಿ ನೋಡ್ರಿ ನಮ್ದು ಜಾಗನ. ಇಲ್ಲಿ ಫೋಟೋಶೂಟ್ ತುಂಬ ತುಂಬ ಚೆನ್ನಾಗಿ ಬರುತ್ತೆ. ನೀವು ಆಲ್ರೆಡಿ ನನ್ನ ಸ್ಟೇಟಸಲ್ಲಿ ನೋಡಿರ್ತೀರ ಫೋಟೋಗಳು. ನೋಡ್ರಿ ಇದೇ ಒಂದು ಅದ್ಭುತ ತೋರ್ಸಕ್ಕೆ ಬಂದಿರೋದು ನಾನು ನಿಮಗೆ. ನೋಡ್ರಿ ಆ ಕೇವ್ ನೋಡ್ರಿ. ಈ ಕೇವ್ಗೋಸ್ಕರನೇ ತುಂಬ ಜನ ಟೂರಿಸ್ಟ್ಗಳು ಇಲ್ಲೇ ಬರೋದು, ಆ ಕೇವ್ ನೋಡೋಕ್ಕೆ. ನೋಡ್ರಿ, ನಾನು ಹೇಳಲಿಲ್ವಾ ಇನ್ನು ಕೆಳಗಡೆ ಹೋಯ್ತಾನೆ ನೋಡು ಅವನು ಹೆಂಗೆ ಹೋಯ್ತಾನೆ. ಅಪ್ಪ ನನಗಂತೂ ಭಯ, ಇಲ್ಲ ಹೋಗ್ಬಿಟ್ಟವನಂತ. ಆಮೇಲೆ ಹೋಗಿಬಿಟ್ಟವನ ಅಲ್ಲೇ. ಬೇಡ ಕಣೋ. ಅಯ್ಯಯ್ಯಯ್ಯ, ನೋಡ್ರಿ ಹೆಂಗೆ ಹೋಯ್ತಾನ ನೋಡು. ಎಲ್ಲಿ ನಿಂತವ್ ನೋಡ್ರಿ ಅವನು. ನೋಡ್ರಿ ಈ ಗುಡ್ಡ, ನೀರು, ಅವನೆಲ್ಲ ಹೋಯ್ತವನೆ. ನೋಡ್ರಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಇದೇ ಜಾಗ ನೋಡ್ರಿ, ಕೇವ್. ಕಾಬ್ದೇರಾಮ್ ಕೇವ್ ಅಂತಾನೆ ಫೇಮಸ್ ಆಗಿರೋದಿದು. ಈ ಕೇವ್ಗೋಸ್ಕರ ಸುಮಾರು ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ ಕೇವ್ ನೋಡೋಕ್ಕೆ. ಸಾಕತ್ತಾಗೈತೆ. ನಾನಂತೂ ಎಂಜಾಯ್ ಮಾಡಿದ್ದೀನಿ. ನೀವು ಬನ್ನಿ, ನೀವು ಎಂಜಾಯ್ ಮಾಡಿ ಅಂತ ವಾಪಸ್ ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ ಚೆನ್ನಾಗಾಗತ್ತೆ. ನೋಡ್ರಿ, ನೀರಲ್ಲಿ ಮರ ಬಿದ್ದಿದೆ ಅಂತ ಕಾಣಿಸ್ತಿರಲಿಲ್ಲ, ಅದ್ರ ಶ್ಯಾಡೋ ಆದಂಗೆ ಅನ್ಸೈತೆ ನೋಡಿ. ಇಲ್ಲಿ ನೀರಲ್ಲಿ ಭಯಾನಕವಾಗೈತೆ. ನನಗಂತೂ ಭಯ ಆಗೋಯ್ತು. ಅವ್ರು ಬಿಟ್ಬಿಟ್ಟು ಹೋಗ್ತವ್ರೆ, ನಾನು ಓಡೋಯ್ತಾ ಇದ್ದೀನಿ. ಆದರೂ ಆ ಜಾಗ ಸಖತ್ತಾಗೈತೆ. ಏನಿತ್ತು ಅಲ್ಲಿ ಮೊದಲು ಏನೋ. ಅವಾಗ ಜಲ್ದಿ ಇನ್ನೊಂದು ಜಾಗ ಸಿಕ್ತು ನಮಗೆ ಅಲ್ಲಿಂದನೇ. ಪ್ರತಿ ಒಂದು ಜಾಗದಲ್ಲೂ ಸೀನರಿ ಚೆನ್ನಾಗೈತೆ. ನಾನು ಅಲ್ಲೇ ಇದ್ಕೊಂಡು, ಗೋವಾದಲ್ಲೇ ಇದ್ಕೊಂಡು ಇನ್ನೂ ತನಕ ಬರಲಿಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೆ. ನೋಡ್ರಿ ಅಲ್ಲಿ ಫಿಶಿಂಗ್ ಬೋಟ್ಗಳು, ಸೀ ಶೋರಲ್ಲಿ ಎಷ್ಟು ಬೋಟ್ಗಳು, ಎಷ್ಟು ಮೀನು ಹಿಡಿತಾರೆ ಇಲ್ಲಿ ಅಂತ. ನೋಡ್ರಿ ಅಲ್ಲಿ ಫೋಟೋ, ಇನ್ನೂ ತನಕ ಎಷ್ಟೋ ವರ್ಷಗಳ ಹಳೆಯ ಫೋಟೋ ಇದು. ಪಾಪ ಒಂದು ಫೋಟೋ ನೀರಲ್ಲೇ ಹೋಗ್ಬಿಟ್ಟೈತೆ, ಅದ್ರ ಎಲ್ಲಿ ಕಟ್ಟಾಕಿಲ್ಲ ಏನಿಲ್ಲ. ಅಲ್ಲಿಂದ ಸನ್ಸೆಟ್ ಪಾಯಿಂಟ್ ಒಂದಿತ್ತು, ಅಲ್ಲಿ ಹೋದ್ವಿ. ಸನ್ಸೆಟ್ ನೋಡ್ರಿ, ಸಾಕತ್ತಾಗಿತ್ತು ಸನ್ಸೆಟ್ ಕೂಡ. ಪರ್ಫೆಕ್ಟ್ ಟೂರಿಸಮ್ ಪ್ಲೇಸ್ ಇದು. ಇಲ್ಲಿಗೆ ಬನ್ನಿ, ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಬಸ್ಸು ಇದೆ, ಡೈರೆಕ್ಟ್ ಮಡ್ಗಾವಿಂದ ಬಸ್ ಹತ್ತಿದ್ರೆ ಬೇತೂಲಿಂದ ಬಂದರೆ ಅಲ್ಲಿಂದ ಕಾಬ್ದೇರಾಮ್ ಅಂತ ಹೇಳಿದರೆ ಎಲ್ಲ ಸಿಗುತ್ತೆ. ನೀವು ಜಾಸ್ತಿ ಖರ್ಚು ಮಾಡ್ಕೊಂಡು ಬರ್ಬೇಕಂತಾನೂ ಏನಿಲ್ಲ. ಸಖತ್ತಾಗೈತೆ. ನಮ್ಮದು ಬೈಕ್ ಇತ್ತು, ನಾವು ಬಂದಿದ್ವಿ. ಬೈಕ್ ತೊಗೊಂಡು ಬಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬೋದು, ಎಲ್ಲಿ ಬೇಕಲ್ಲಿ ಪಾಯಿಂಟನ್ನು ನೋಡ್ಬೋದು ಅಂತ. ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬೇ ಮಾಡಲ್ಲ ಅಂತೀರ, ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗ್ತೀನಿ, ಬಾಯ್.